Hello dear students. Next question. What is the period of revolution of the earth satellite? Ignore the height of the satellite above the surface of the earth ಅಂತ ಹೇಳಿದ್ದಾರೆ. ನೋಡಿ, time period of a satellite can be calculated by the using the formula 2 pi square root of r plus h whole cube divided by g into r square. ಇಲ್ಲಿ r ಅಂದರೆ ರೇಡಿಯಸ್ ಆಫ್ ದ ಅರ್ತ್. ಅಲ್ಲಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ ನೆಗ್ಲೆಕ್ಟ್ ದ ಹೈಟ್ ಆಫ್ ದ ಸ್ಯಾಟಲೈಟ್ ಅಂತ. ಹೈಟ್ ಆಫ್ ದ ಸ್ಯಾಟಲೈಟ್ನ ನೆಗ್ಲೆಕ್ಟ್ ಮಾಡಿದರೆ ಎಚ್ ಇಸ್ ಈಕ್ವಲ್ ಟು 0 ಆಯಿತು. ಟಿ ಇಸ್ ಈಕ್ವಲ್ ಟು ಏನಾಯಿತು, 2 ಪೈ ಸ್ಕ್ವೇರ್ ರೂಟ್ ಆಫ್ ಆರ್ ಕ್ಯೂಬ್ ಡಿವೈಡೆಡ್ ಬೈ ಜಿ ಇಂಟು ಆರ್ ಸ್ಕ್ವೇರ್ ಆಯಿತು. ಸೊ ಆರ್ ಸ್ಕ್ವೇರ್ ಆರ್ ಗೆಟ್ ಕ್ಯಾನ್ಸಲ್ ಔಟ್. ಟಿ ಇಸ್ ಈಕ್ವಲ್ ಟು 2 ಪೈ ಸ್ಕ್ವೇರ್ ರೂಟ್ ಆಫ್ ಆರ್ ಡಿವೈಡೆಡ್ ಬೈ ಜಿ. ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಟೈಮ್ ಪೀರಿಯಡ್ ಆಫ್ ದ ಅರ್ತ್ ಸ್ಯಾಟಲೈಟ್. ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಟಿ ಇಸ್ ಈಕ್ವಲ್ ಟು 2 ಇಂಟು 3.14ನ 3 ಅಂತಲೇ ತೊಗೊಂಡ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಆರ್ ಈಸ್ 6,400 ಕಿಲೋಮೀಟರ್ ಇಂಟು 10 ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ ಜಿ ಅಂದರೆ ನಾನು 10 ಅಂತ ತೊಗೊಂಡಿದ್ದೆ ಸಿಂಪ್ಲಿಫಿಕೇಷನ್ಗೋಸ್ಕರ. ಸೊ ಟಿ ಇಸ್ ಈಕ್ವಲ್ ಟು ಏನಾಯಿತು 6 ಅಂಡರ್ ಸ್ಕ್ವೇರ್ ಟು 6,400 ಹಾಗೇ ಇರಲಿ ಇಂಟು 10 ಟು ದಿ ಪವರ್ ಆಫ್ 3 ಇದೆ. ಇಲ್ಲಿ ಮೇಲ್ಗಡೆ ಹೋದಾಗ ಏನಾಗುತ್ತೆ 10 ಟು ದಿ ಪವರ್ ಆಫ್ 2 ಆಗುತ್ತೆ. ಸೊ 6 ಇಂಟು 64ನ ಸ್ಕ್ವೇರ್ ಟು 8 ಆಗುತ್ತೆ. ಇಲ್ಲಿ 00 ಅಂದರೆ 100ನ ಸ್ಕ್ವೇರ್ ಟು 10, ಇದು ಕೂಡ 100. ಸೊ 10 ಆಯಿತು. 8 48, 4048 ಆಯಿತು. ಇಲ್ಲಿ 00. ಸೊ 4800 ನಿಯರ್ಲಿ ಆಯಿತು. ನಮಗೆ ಕ್ವಶನಲ್ಲಿ ಮಿನಿಟ್ಸಲ್ಲಿ ಹೇಳಿದ್ದಾರೆ, ಹಾಗಾಗಿ ಡಿವೈಡೆಡ್ ಬೈ 60 ಮಾಡಿದರೆ 00 ಗೆಟ್ ಕ್ಯಾನ್ಸಲ್ ಔಟು. ಸೊ ಎಷ್ಟಾಯಿತು, 6 1 6 8 8 48. ಸೊ ನಿಯರ್ಲಿ ಏನಾಯಿತು 80 ಮಿನಿಟ್ಸ್ ಬರುತ್ತೆ. ಸೊ ಟೈಮ್ ಪೀರಿಯಡ್ ಏನಾಗಿದೆ, ನಿಯರ್ಲಿ 80 ಮಿನಿಟ್ಸ್. 80 ಮಿನಿಟ್ಸ್ ನಿಯರ್ ಆಗಿರ್ತಕ್ಕಂಥದ್ದು ಯಾವುದು, ಆಪ್ಷನ್ ಎ. ಇಲ್ಲಿ 85 ಮಿನಿಟ್ಸ್ ಇದೆ, ಬಟ್ ಇಲ್ಲಿ 83.73 ಇರೋದ್ರಿಂದ ನಾವಿಲ್ಲಿ ಏನು ಮಾಡಿದ್ದೀವಿ ನೋಡಿ, ಸ್ವಲ್ಪ ಕಡಿಮೆ ತೊಗೊಂಡಿದ್ವಲ್ಲ, 3.14ನ ಒಂದಿಷ್ಟು 3.14 ತೊಗೋಬೇಕಿತ್ತು. ಸೊ 80ಗೆ ನಿಯರೆಸ್ಟ್ ಆಗಿರ್ತಕ್ಕಂಥದ್ದು 83.73 ಮಿನಿಟ್ಸ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಎ ಪ್ಲಾನೆಟ್ ಮೂವಿಂಗ್ ಅರೌಂಡ್ ಸನ್ ಸ್ವೀಪ್ಸ್ ಎನ್ ಏರಿಯಾ A1 in 2 days, A2 in 3 days, A3 in 6 days. Then the relation between A1, A2, A3 is. This is very important concept. ಕೆಪ್ಲರ್ ಸೆಕೆಂಡ್ ಲಾದಲ್ಲಿ ನಾವು ಇದನ್ನು ಹೇಳ್ತೀವಿ. ಕೆಪ್ಲರ್ ಸೆಕೆಂಡ್ ಲಾ ಏನು ಹೇಳುತ್ತಂದರೆ, ಏರಿಯಲ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ಏರಿಯಲ್ ವೆಲಾಸಿಟಿ ಏನಾಗಿರುತ್ತೆ, ರಿಮೈನ್ಸ್ ಕಾನ್ಸ್ಟೆಂಟ್ ಆಯಿತು. ಮೀನ್ಸ್ ವೆನ್ ಎ ಪ್ಲಾನೆಟ್ ರಿವಾಲ್ವ್ ಅರೌಂಡ್ ದ ಸನ್, ಇಟ್ಸ್ ಏರಿಯಲ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಏರಿಯಲ್ ವೆಲಾಸಿಟಿ ಅಂದರೆ ಏನು ಬರಿತೀವಿ, dA/dt ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರಿತೀವಿ. ಜನರಲಿ ನಾವು ಈಗ ಹೇಗೆ ಬರಿತೀವಿ ಅಂದರೆ A1/T1 ಇಸ್ ಈಕ್ವಲ್ ಟು A2/T2 ಅಂತ ತೊಗೊಳ್ತೀವಿ. ಇಲ್ಲಿ 3 ಇರ್ತಕ್ಕಂಥದ್ದು ಏರಿಯಾ, ಹಾಗಾಗಿ A1/T1 ಇಸ್ ಈಕ್ವಲ್ ಟು A2/T2 ದಟ್ ಈಸ್ ಈಕ್ವಲ್ ಟು A3/T3 ಆಗಿರುತ್ತೆ. ಕ್ವಶನಲ್ಲಿ ಕೇಳಿದರೆ A1 in 2 days ಅಂತ ಹೇಳಿದರೆ, A1 ಡಿವೈಡೆಡ್ ಬೈ 2, A2 ಡಿವೈಡೆಡ್ ಬೈ 3, A3 ಡಿವೈಡೆಡ್ ಬೈ 6 ಇಲ್ಲೇ ಹೇಳಿದರೆ. ನೋಡಿ, ನಾವು ರಿಲೇಷನನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಇದರಿಂದ ಏನು ಗೊತ್ತಾಗುತ್ತೆ, 3A1 ಇಸ್ ಈಕ್ವಲ್ ಟು 2A2 ಅಲ್ವಾ. ಸೊ ದಟ್ ಈಸ್ ಈಕ್ವಲ್ ಟು, ನೋಡಿ ಇದು ಹಾಗೆ ಇರಲಿ, ಇಲ್ಲಿ ನೋಡ್ಕೊಳ್ಳೋಣ, ಇವೆರಡನ್ನು ಈಕ್ವೇಟ್ ಮಾಡಿದರೆ 6A2 ಇಸ್ ಈಕ್ವಲ್ ಟು 3A3 ಅಲ್ವಾ. ಸೊ 3 1s 3 2s. ಸೊ 2A2 ಇಸ್ ಈಕ್ವಲ್ ಟು ಏನಾಯಿತು, A3 ಆಯಿತು. ಇವು ಮೂರನ್ನು ಈಕ್ವೇಟ್ ಮಾಡಿದರೆ ಏನಾಯಿತು, 3A1 ಇಸ್ ಈಕ್ವಲ್ ಟು 2A2 ದಟ್ ಈಸ್ ಈಕ್ವಲ್ ಟು A3. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ದ ವೆರಿ ಇಂಪಾರ್ಟೆಂಟ್, ಯಾವುದೇ ಒಂದು ಪ್ಲಾನೆಟ್ಟು ಸನ್ನಿನ ಸುತ್ತುತ್ತಾ ಇದೆ ಅಂದರೆ ಏರಿಯಲ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಏರಿಯಲ್ ವೆಲಾಸಿಟಿ ಅಂದರೆ dA/dt ಇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಅನದರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಯಾವುದೇ ಒಂದು ಸ್ಯಾಟಲೈಟು ಅರ್ತಿನ ಸುತ್ತುತ್ತಾ ಇದೆ ಅಂದರೆ, ಇಲ್ಲ ಸನ್ನಿನ ಸುತ್ತ, ಯಾವುದೇ ಒಂದು ಪ್ಲಾನೆಟ್ಸ್ ಆಗಿರ್ಬೋದು ಸನ್ನಿನ ಸುತ್ತುತ್ತಾ ಇದೆ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ದ ಪ್ಲಾನೆಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಆ್ಯಂಗ್ಯುಲರ್ ಮೊಮೆಂಟಮ್ ಕನ್ಸರ್ವ್ ಆಗಿರುತ್ತೆ. ಸೆಕೆಂಡ್ ಲಾ ಹೇಳ್ತಕ್ಕಂಥದ್ದು ಕೆಪ್ಲರ್ಸ್ ಲಾ, ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಯಾವುದೇ ಒಂದು ಸ್ಯಾಟಲೈಟು, ಇದು ಸನ್ ಅಂತ ತಗೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ಸ್ಯಾಟಲೈಟು ಇಲ್ಲಿದೆ, ಈ ಪಾಯಿಂಟಲ್ಲಿ ಎ ಪಾಯಿಂಟಲ್ಲಿದೆ, ನೆಕ್ಸ್ಟ್ ಬಿ ಪಾಯಿಂಟ್ಗೆ ಹೋಗ್ತಾ ಇದೆ. ಯಾವುದೇ ಒಂದು ಸ್ಯಾಟಲೈಟು ಸನ್ನಿಗೆ ಹತ್ರ ಇದೆ ಅಂದರೆ ಅದ್ರ ಸ್ಪೀಡು ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ಸ್ಪೀಡ್ ಏನಾಗಿರುತ್ತೆ, V1 ಅಂತ ತೊಗೊಂಡ್ರೆ ಇಲ್ಲಿ ಸ್ಪೀಡು ತುಂಬಾ ಕಡಿಮೆ ಇರುತ್ತೆ. ಸೊ V1 ಈಸ್ ಗ್ರೇಟರ್ ದ್ಯಾನ್ V2 ಆಗಿರುತ್ತೆ. ಸನ್ನಿಂದ ದೂರ ಹೋದಂಗೆ ಸ್ಯಾಟಲೈಟಿನ ಸ್ಪೀಡ್ ಏನಾಗುತ್ತೆ, ಅಥವಾ ಪ್ಲಾನೆಟಿನ ಸ್ಪೀಡು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ V1 ಈಸ್ ಗ್ರೇಟರ್ ದ್ಯಾನ್ V2 ಅಂದರೆ ಕೈನೆಟಿಕ್ ಎನರ್ಜಿ ಅಟ್ ಎ ಪಾಯಿಂಟ್ ಎ ಈಸ್ ಗ್ರೇಟರ್ ದ್ಯಾನ್ ಕೈನೆಟಿಕ್ ಎನರ್ಜಿ ಅಟ್ ಎ ಪಾಯಿಂಟ್ ಬಿ. ಕೈನೆಟಿಕ್ ಎನರ್ಜಿ ಜಾಸ್ತಿ ಇದೆ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಟ್ ಈ ಪಾಯಿಂಟ್ ಎ ಈಸ್ ಲೆಸ್ ದ್ಯಾನ್ ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪಾಯಿಂಟ್ ಬಿ.
ನೋಡಿ, ಬಟ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸು ಡಿಕ್ರೀಸ್ ಆಗ್ಬೋದು, ಬಟ್ ಟೋಟಲ್ ಎನರ್ಜಿ ಆಲ್ವೇಸ್ ಕಾನ್ಸ್ಟೆಂಟ್. ಟೋಟಲ್ ಎನರ್ಜಿ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಈ ಪಾಯಿಂಟಲ್ಲಿ ನಾವು ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ, ಈ ಪಾಯಿಂಟಲ್ಲಿ ಒಂದು ಸಿ ಅಂತ ತಗೊಳ್ಳೋಣ, ಈ ಪಾಯಿಂಟ್ನ ಡಿ ಅಂತ ತಗೊಳ್ಳೋಣ. ಸೊ ಕೈನೆಟಿಕ್ ಎನರ್ಜಿ at A is greater than kinetic energy at C is greater than kinetic energy at D is greater than kinetic energy at B. ಯಾಕಂದರೆ ಸನ್ನಿಂದ ದೂರ 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 ಹೋದಂಗೆ ಸ್ಪೀಡು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸನ್ನಿಗೆ ಹತ್ತತ್ರ ಇದ್ದಂಗೆ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಸ್ಪೀಡ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಒನ್ ಮೋರ್ ಕಾನ್ಸೆಪ್ಟು ನೋಡಿ, ಈಗ ಸಿ ಇಂದ ಇದನ್ನು ಇ ಅಂತ ತೊಗೊಳ್ತೀನಿ, ನಾನು ಇದನ್ನು ಎಫ್ ಅಂತ ತೊಗೊಳ್ತೀನಿ, ಇದನ್ನು ಜಿ ಅಂತ ತೊಗೊಳ್ತೀನಿ. ನೋಡಿ, ಸಿ ಯಲ್ಲಿರ್ತಕ್ಕಂಥ ಪ್ಲಾನೆಟು ಈಗೆ ಬರೋಕ್ಕೆ ಓಕೆ ಟೈಮ್ ಟೇಕನ್ನ T1 ಅಂತ ತೊಗೊಳ್ತೀನಿ. ಅದೇ ಎಫ್ ಅಲ್ಲಿರ್ತಕ್ಕಂಥ ಪ್ಲಾನೆಟು ಜಿಗೆ ಬರ್ತಕ್ಕಂಥ ಟೈಮ್ನ T2 ಅಂತ ತೊಗೊಳ್ತೀನಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ. ಸನ್ನಿಗೆ ಹತ್ರ ಇದ್ದರೆ ಸ್ಪೀಡ್ ಜಾಸ್ತಿ ಆಗುತ್ತೆ, ಹಾಗಾಗಿ ಟೈಮ್ ಟೇಕನ್ ಏನಾಗುತ್ತೆ? ತುಂಬಾ ಕಡಿಮೆ ಆಗುತ್ತೆ. ಸೊ ಟೈಮ್ ಟೇಕನ್ ಟು ಕವರ್ ದಿಸ್ ಏರಿಯಾ ವಿಲ್ ಬಿ ಲೆಸ್ ಆ್ಯಸ್ ಕಂಪೇರ್ ಟು ಟೈಮ್ ಟೇಕನ್ ಟು ಕವರ್ ದಿಸ್ ಏರಿಯಾ. ಈ ಏರಿಯಾನ ಕವರ್ ಮಾಡೋಕ್ಕೆ ಟೈಮ್ ಟೇಕನ್ನು ತುಂಬಾ ಜಾಸ್ತಿ ಆಗುತ್ತೆ. ಯಾಕೆ? ಸ್ಪೀಡ್ ಕಡಿಮೆ ಇದೆ ಅಂದರೆ ಟೈಮ್ ಟೇಕನ್ ತುಂಬ ಜಾಸ್ತಿ, ಸ್ಲೋ ಆಗಿ ಮೂವ್ ಆಗುತ್ತೆ. ಇಲ್ಲಿ ಸ್ಪೀಡ್ ಜಾಸ್ತಿ ಇದೆ ಅಂದರೆ ಕ್ವಿಕ್ಕಾಗಿ ಮೂವ್ ಆಗುತ್ತೆ. ಇಲ್ಲೇನಾಗುತ್ತೆ? T1 ಈಸ್ ಲೆಸ್ ದ್ಯಾನ್ T2 ಆಗಿರುತ್ತೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಕೆಪ್ಲರ್ ಸೆಕೆಂಡ್ ಲಾ. ನೋಡಿ, ಈ ಕಾನ್ಸೆಪ್ಟ್ನ ನಿಮ್ಮ ನೀಟ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ, CET ಎಕ್ಸಾಮಿನೇಷನಲ್ಲಿ ಈ ವರ್ಷ ಕೇಳೋದಿಲ್ಲ. ನೆಕ್ಸ್ಟ್ ಕ್ವಶನ್, 2 satellites of mass m and 9m are orbiting a planet in orbits of radius r. Their period of revolution will be in the ratio ಅಂತ ಹೇಳಿದರೆ, ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದೆ. ಆರ್ ಒಂದು ಡಿಸ್ಟೆನ್ಸಲ್ಲಿ ಏನಾಗ್ತಿದೆ? ಪ್ಲಾನೆಟ್ಗಳು ರಿವಾಲ್ವ್ ಆಗ್ತಾ ಇದೆ, ಬಟ್ ಮಾಸ್ ಆಫ್ ದ ಟೂ ಪ್ಲಾನೆಟ್ ವಿಲ್ ಬಿ ಡಿಫ್ರೆಂಟ್. ನಮಗೆ ಗೊತ್ತಿದೆ ಟೈಮ್ ಪೀರಿಯಡ್ ಆಫ್ ಎ ಸ್ಯಾಟಲೈಟ್ ಇಸ್ ಗಿವನ್ ಬೈ 2π² of r plus h whole cube divided by g into r². ಇನ್ ಟರ್ಮ್ಸ್ ಆಫ್ ಮಾಸಲ್ಲಿ ಬರೆದ್ರೆ g into r² is nothing but gm. g is equal to gm by r² ಅಲ್ವಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 2π into square root of r plus h whole cube divided by gm. ಇಲ್ಲಿ m ಅನ್ನೋದು ಮಾಸ್ ಆಫ್ ದ ಅರ್ತ್, ಅರ್ಥ ಆಗ್ತಿದೆಯಲ್ವಾ? ಅಥವಾ ಮಾಸ್ ಆಫ್ ದ ಪ್ಲಾನೆಟ್, ಯಾವುದಾದ್ರೂ ಪ್ಲಾನೆಟ್ ತಗೊಂಡಿರ್ತೀವೋ ಆ ಪ್ಲಾನೆಟ್. ಬಟ್ ಇಲ್ಲಿ ಸ್ಯಾಟಲೈಟಿನ ಮಾಸು ಚೇಂಜ್ ಆಗ್ತಿದೆ, ಬಟ್ ಮಾಸ್ ಆಫ್ ದ ಪ್ಲಾನೆಟ್ ಮೇಲೆ ಏನಾಗಿದೆ? ಟೈಮ್ ಪೀರಿಯಡು ಡಿಪೆಂಡ್ ಆಗಿದೆ. ಟೈಮ್ ಪೀರಿಯಡ್ ಈಸ್ ಇಂಡಿಪೆಂಡೆಂಟ್ ಆನ್ ದ ಮಾಸ್ ಆಫ್ ದ ಸ್ಯಾಟಲೈಟ್ಸ್. ಇಟ್ ಓನ್ಲಿ ಡಿಪೆಂಡೆಂಟ್ ಅಪಾನ್ ದ ಮಾಸ್ ಆಫ್ ದ ಪ್ಲಾನೆಟ್. ಹಾಗಾಗಿ ಮಾಸ್ ಆಫ್ ದ ಸ್ಯಾಟಲೈಟ್ ಡಿಫ್ರೆಂಟ್ ಇದ್ದರೂ ಕೂಡ ಟೈಮ್ ಪೀರಿಯಡ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಯಾಕೆ ಸೇಮು? ಡಿಸ್ಟೆನ್ಸ್ ಸೇಮ್ ಇದೆ ನೋಡಿ, ರೇಡಿಯಸ್ ಏನಾಗಿದೆ? ಸೇಮ್. ಇಫ್ 2 ಡಿಫ್ರೆಂಟ್ ಪ್ಲಾನೆಟ್ನ ತೊಗೊಂಡಿದ್ರೆ ಟೈಮ್ ಪೀರಿಯಡ್ ವೇರಿ ಆಗೋದು. ಇಲ್ಲಿ ಪ್ಲಾನೆಟ್ ಸೇಮ್ ಇದೆ, ಡಿಸ್ಟೆನ್ಸು ಕೂಡ ಸೇಮ್ ಇದೆ, ಮಾಸ್ ಆಫ್ ದ ಸ್ಯಾಟಲೈಟ್ಸ್ ಚೇಂಜ್ ಆಗ್ತಿದೆ, ಹಾಗಾಗಿ ಟೈಮ್ ಪೀರಿಯಡು ಚೇಂಜ್ ಆಗೋದಿಲ್ಲ. ಟೈಮ್ ಪೀರಿಯಡ್ ಓನ್ಲಿ ಡಿಪೆಂಡೆಂಟ್ ಅಪಾನ್ ದ ಮಾಸ್ ಆಫ್ ದ ಪ್ಲಾನೆಟ್, ಇಂಡಿಪೆಂಡೆಂಟ್ ಆನ್ ದ ಮಾಸ್ ಆಫ್ ದ ಸ್ಯಾಟಲೈಟ್ಸ್. ಸೊ ಆನ್ಸರ್ ಏನಾಗಿರಬೇಕು? 1:1 ಬರಬೇಕು. ಎರಡು ಸೇಮ್ ಆದಾಗ ರೇಷಿಯೋ ತೊಗೊಂಡ್ರೆ 1:1 ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, an astronaut on a strange planet finds that acceleration due to gravity is twice as that on the surface of the earth. ಒಂದು ಸ್ಟ್ರೇಂಜ್ ಪ್ಲಾನೆಟಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 2 times ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಅರ್ತ್ ಇದೆ. ಹಾಗಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಕುಡ್ ಎಕ್ಸ್ಪ್ಲೈನ್ ದಿಸ್? ಬೋತ್ ಮಾಸ್ ಆ್ಯಂಡ್ ರೇಡಿಯಸ್ ಆಫ್ ದ ಪ್ಲಾನೆಟ್ ಹಾಫ್ ಆಫ್ ದಟ್ ಆಫ್ ದ ಅರ್ತ್. ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಂದ್ರೆ ಮಾಸ್ ಆಫ್ ದ ಪ್ಲಾನೆಟ್ ಏನಾಗಿರಬೇಕು ಅಂತ ಹೇಳಿದ್ದಾರೆ. ನೋಡಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಈಸ್ gme ಡಿವೈಡೆಡ್ ಬೈ r². ನೋಡಿ, ಇದು Gp is equal to 2 times g ಆಗಬೇಕಂದ್ರೆ ನಮಗೆ ಈ ಮಾಸ್ಗಳು ಏನಾಗಿರ್ಬೇಕು? ಮಾಸ್ ಆಫ್ ದ ಪ್ಲಾನೆಟ್. ನೋಡಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಪ್ಲಾನೆಟ್ ಏನಾಗುತ್ತೆ? 2g ಮಾಸ್ ಆಫ್ ದ ಪ್ಲಾನೆಟ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ದ ಪ್ಲಾನೆಟ್ ಸ್ಕ್ವೇರ್. g ಈಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್, ಇದು ಚೇಂಜ್ ಆಗಲ್ಲ. ಹಾಗಾಗಿ ಮಾಸ್ನ ಏನು ಸಬ್ಸ್ಟಿಟ್ಯೂಟ್ ಮಾಡಿದರೆ 2 times ಆಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಆಪ್ಷನ್ ಎ ತೊಗೊಂಡ್ರೆ ಮಾಸ್ ಆಫ್ ದ ಪ್ಲಾನೆಟ್ ಏನು ಹೇಳ್ತಿದ್ದಾರೆ? ಮಾಸ್ ಆಫ್ ದ ಪ್ಲಾನೆಟ್ ಆ್ಯಂಡ್ ರೇಡಿಯಸ್ ಆಫ್ ಅಂತ ಹೇಳ್ತಾರೆ. ಮಾಸ್ ಆಫ್ ದ ಪ್ಲಾನೆಟ್ ಈಸ್ ಹಾಫ್ ಆಫ್ ಆಸ್ ದಟ್ ಆಫ್ ದ ಅರ್ತ್. ಸಿಮಿಲರ್ಲಿ ರೇಡಿಯಸ್ ಆಫ್ ದ ಪ್ಲಾನೆಟ್ ಈಸ್ ಹಾಫ್ ಆಫ್ ಆಸ್ ದಟ್ ಆಫ್ ದ ಅರ್ತ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ Gp ಈಸ್ ಈಕ್ವಲ್ ಟು 2 into g. ಮಾಸ್ ಆಫ್ ದ ಪ್ಲಾನೆಟ್ ಈಸ್ me/2 ಅಲ್ವಾ? ಸೊ ರೇಡಿಯಸ್ ಆಫ್ ದ ಪ್ಲಾನೆಟ್ ನೋಡಿ re/2 ಹೋಲ್ ಸ್ಕ್ವೇರ್ ಆಗುತ್ತಲ್ವಾ? ಸೊ ದಿಸ್ ಇಸ್ ಬಿಕಮ್ಸ್ 2gme/2 ಡಿವೈಡೆಡ್ ಬೈ re² ಡಿವೈಡೆಡ್ ಬೈ 4 ಆಗುತ್ತೆ. 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ re²/4 ಆಗಿದೆ. ಸೊ ಇದೇನಾಯಿತು ನೋಡಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ 4gme ಡಿವೈಡೆಡ್ ಬೈ
ಆರ್ ಇ ಸ್ಕ್ವೇರ್ ಆಗುತ್ತಲ್ವಾ. ಬಟ್ ಫಾರ್ಮುಲಾ ಏನಿದೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ 2 ಇಂಟು ಇದನ್ನು 4ನ 2 ಇಂಟು 2 ಮಾಡ್ಕೊತೀನಿ, 2 ಇಂಟು 2 ಜಿ ಎಮ್ ಇ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್ ಅಲ್ವಾ. ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಪ್ಲಾನೆಟ್ ಈಸ್ 2 ಆ್ಯಸ್ ಇಟ್ ಈಸ್ 2 ಜಿ ಎಮ್ ಇ ಬೈ ಆರ್ ಇ ಸ್ಕ್ವೇರ್ ಅಂದ್ರೇನು, ದಟ್ ಈಸ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಸೊ ದಿಸ್ ಇಸ್ ಬಿಕಮ್ಸ್ ಜಿ ಇ. ನೋಡಿ, ಅಂದರೆ ಮಾಸ್ ಆಫ್ ದ ಪ್ಲಾನೆಟ್ ಏನಾದರೂ ಆಫ್ ಆಫ್ ದ ಆ್ಯಸ್ ದಟ್ ಆಫ್ ದ ಅರ್ತ್ ಆಗಿ, ರೇಡಿಯಸ್ಸು ಕೂಡ ಆಫ್ ಆ್ಯಸ್ ದಟ್ ಆಫ್ ದ ಅರ್ತ್ ಆದರೆ ನಮಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಟ್ ಸ್ಟ್ರೇಂಜ್ ಪ್ಲಾನೆಟು 2 ಟೈಮ್ಸ್ ಆ್ಯಸ್ ದಟ್ ಆಫ್ ದ ಅರ್ತ್ ಆಗಿರುತ್ತೆ. ಮೀನ್ಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಒಂದು ಸ್ಟ್ರೇಂಜ್ ಪ್ಲಾನೆಟಲ್ಲಿ 2 ಟೈಮ್ಸ್ ಆ್ಯಸ್ ದಟ್ ಆಫ್ ದ ಅರ್ತ್ ಆಗಿದೆ. ಇದರ ಅರ್ಥ ಏನಂದರೆ, ಆ ಪ್ಲಾನೆಟಲ್ಲಿ ಮಾಸ್ ಆಫ್ ದ ಪ್ಲಾನೆಟ್ಟು ಅರ್ತ್ಗಿಂತ 2 ಟೈಮ್ಸ್ ಕಡಿಮೆ ಇರುತ್ತೆ, ಅದೇ ರೀತಿ ರೇಡಿಯಸ್ಸು ಕೂಡ 2 ಟೈಮ್ಸ್ ಕಡಿಮೆ ಇರುತ್ತೆ ಅಂತ ಅರ್ಥ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಎ ಪ್ಲಾನೆಟ್ ರಿವಾಲ್ವ್ ರೌಂಡ್ ದ ಸನ್ ಇನ್ ಎನ್ ಎಲಿಪ್ಟಿಕಲ್ ಆರ್ಬಿಟ್, ದ ಲೀನಿಯರ್ ಸ್ಪೀಡ್ ಆಫ್ ದ ಪ್ಲಾನೆಟ್ ವಿಲ್ ಬಿ ಮ್ಯಾಕ್ಸಿಮಮ್ ಅಟ್. ಈ ಕ್ವಶನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದೇ ಒಂದು ಪ್ಲಾನೆಟ್ಟು ಸನ್ನಿಗೆ ಹತ್ರ ಇದ್ದರೆ ಅದ್ರ ಸ್ಪೀಡು ತುಂಬಾ ಜಾಸ್ತಿ ಇರುತ್ತೆ ಯಾಸ್ ಕಂಪೇರ್ ಟು ಅವೇ ಫ್ರಮ್ ದ ಸನ್. ಹಾಗಾಗಿ ನೋಡಿ, ಇದು ಸನ್ನಿಗೆ ತುಂಬ ಹತ್ರ ಇದೆ ಎ ಪಾಯಿಂಟು, ಹಾಗಾಗಿ ವೆಲಾಸಿಟಿ ಅಟ್ ಎ ಈಸ್ ಗ್ರೇಟರ್ ದ್ಯಾನ್ ವೆಲಾಸಿಟಿ ಅಟ್ ಬಿ. ನೋಡಿ, ಬಿ ಕಂಪೇರ್ ಮಾಡಿದರೆ ಡಿ ಸ್ವಲ್ಪ ದೂರ ಇದೆ ಸನ್ನಿಗೆ, ಸೊ ಈಸ್ ಗ್ರೇಟರ್ ದ್ಯಾನ್ ವೆಲಾಸಿಟಿ ಅಟ್ ಡಿ. ಲೀಸ್ಟ್ ಅಟ್ ಸ್ಪೀಡ್ ಈಸ್ ಲೀಸ್ಟ್ ಅಟ್ ಪಾಯಿಂಟ್ ಸಿ. ಸೊ ಸನ್ನಿಂದ ದೂರ ಹೋದಂಗೆ ಸ್ಪೀಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಸನ್ನಿಗೆ ಹತ್ತತ್ರ ಇದ್ದಂಗೆ ಸ್ಪೀಡ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಸ್ಪೀಡು ಎ ಪಾಯಿಂಟಲ್ಲಿ ತುಂಬ ಜಾಸ್ತಿ ಇದೆ, ಅದಕ್ಕೆ ಕಂಪೇರ್ ಮಾಡಿದರೆ ಬಿ ಯಲ್ಲಿ ಲೆಸ್ಸು, ಅದಕ್ಕೆ ಕಂಪೇರ್ ಮಾಡಿದರೆ ಡಿ ಯಲ್ಲಿ ತುಂಬ ಕಡಿಮೆ, ಅಟ್ ಸಿ ಪಾಯಿಂಟಲ್ಲಿ ಲೀಸ್ಟ್ ಆಗಿರುತ್ತೆ. ಸೊ ಸ್ಪೀಡ್ ಈಸ್ ಮ್ಯಾಕ್ಸಿಮಮ್ ಅಟ್ ಎ ಪಾಯಿಂಟ್ ಎ. ಸ್ಪೀಡ್ ಜಾಸ್ತಿ ಇದೆ ಅಂದರೆ ಆಟೋಮೆಟಿಕಲಿ ಕೈನೆಟಿಕ್ ಎನರ್ಜಿ ಕೂಡ ಜಾಸ್ತಿ ಇರುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಇದೆ ಅಂದರೆ ಆಟೋಮೆಟಿಕಲಿ ಪೊಟೆನ್ಷಿಯಲ್ ಎನರ್ಜಿ ಆ ಪಾಯಿಂಟಲ್ಲಿ ಕಡಿಮೆ ಇರುತ್ತೆ. ಬಟ್ ಟೋಟಲ್ ಎನರ್ಜಿ ಎಲ್ಲ ಪಾಯಿಂಟಲ್ಲೂ ಕೂಡ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬಿಕಮ್ಸ್ ಜಿ ಬೈ 2 ವೇರ್ ಜಿ ಇಸ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಅಟ್ ಎ ಹೈಟ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ಇಲ್ಲಿ ಏನಿದೆ ಅಂದರೆ, ಒಂದು ಸರ್ಟೈನ್ ಹೈಟಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಬೈ 2 ಆಗಿದ್ರೆ, ಹಾಗಾದರೆ ಅದರ ಹೈಟ್ ವ್ಯಾಲ್ಯೂ ಏನಂತ ಕೇಳಿದರೆ, ನಮಗೆ ಗೊತ್ತಿದೆ ಫಾರ್ಮುಲಾ ಅಟ್ ಎ ಸರ್ಟೈನ್ ಹೈಟ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಬಿಕಮ್ಸ್ ಜಿ ಇಂಟು 1 ಮೈನಸ್ ಎಚ್ 2h ಡಿವೈಡೆಡ್ ಬೈ ಆರ್. ದಿಸ್ ಇಸ್ ದ ಜನರಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಯಾವಾಗ ಎಚ್ ಅನ್ನೋದು ತುಂಬ ಆರ್ಗೆ ಕಂಪೇರ್ ಮಾಡಿದರೆ ಕಡಿಮೆ ಇದ್ದಾಗ. ನೋಡಿ, ಫಸ್ಟ್ ಈ ಫಾರ್ಮುಲಾ ಅಪ್ಲೈ ಮಾಡಿ, ಇದು ಬರಲಿಲ್ಲ ಅಂದಾಗ ನೀವೇನು ಮಾಡ್ತೀರಾ ಅಂದರೆ ಈ ಫಾರ್ಮುಲಾ ಅಪ್ಲೈ ಮಾಡಿ, ಜಿ ಇಸ್ ಈಕ್ವಲ್ ಟು ಜಿ ಇಂಟು ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್. ಯಾಕಂದರೆ ಇದನ್ನು ಅಪ್ಲೈ ಮಾಡಿದಾಗ ನಿಮಗೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ, ಇದನ್ನು ಅಪ್ಲೈ ಮಾಡಿದರೆ ಈಸಿಯಾಗಿ ಬರುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಜಿ ಎಚ್ ಕೊಟ್ಟಿದ್ದಾರೆ, ಜಿ ಬೈ 2 ಇಂಟು ಜಿ 1 ಮೈನಸ್ 2h ಡಿವೈಡೆಡ್ ಬೈ ಆರ್. ಸೊ ಜಿ ಗೆಟ್ ಕ್ಯಾನ್ಸಲ್ ಔಟ್. ನೋಡಿ, ಇದನ್ನು 1 ಬೈ 2 ಇಸ್ ಈಕ್ವಲ್ ಟು 1 ಮೈನಸ್ 2h ಬೈ ಆರ್. ನನಗೆ ಬೇಕಾಗಿರೋದು ಎಚ್ ಅಲ್ವಾ, ಹಾಗಾಗಿ 2h ಬೈ ಆರ್ನ ಆ ಕಡೆ ಕಳಿಸ್ಕೊಳ್ತಾ ಇದ್ದೀನಿ, ಇಸ್ ಈಕ್ವಲ್ ಟು 1 ಮೈನಸ್ 1 ಬೈ 2. ಸೊ ದಿಸ್ ಇಸ್ ಬಿಕಮ್ಸ್ 1 ಡಿವೈಡೆಡ್ ಬೈ 2 ಆಯ್ತಲ್ವಾ. ಸೊ ಎಚ್ ಇಸ್ ಈಕ್ವಲ್ ಟು ಆರ್ ಆ ಕಡೆ ಹೋಗುತ್ತೆ, ಆರ್ 2 ಕೆಳಗಡೆ ಬರುತ್ತೆ, ಸೊ ಆರ್ ಬೈ 4. ಮೀನ್ಸ್ ಡಿಸ್ಟೆನ್ಸು ರೇಡಿಯಸ್ಸಿನ 4 ಟೈಮ್ಸ್ ಕಡಿಮೆ ಇದ್ದಾಗ, ಅಥವಾ ಎಚ್ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ 4 ಆಗಿದ್ದರೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆ ಪಾಯಿಂಟಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ಅರ್ಥಲ್ಲಿ ಎಷ್ಟು ಮೆಜರ್ ಮಾಡಿರ್ತೀವೋ ಅದರ ಆಫ್ ಆಗಿರುತ್ತೆ. ಮೀನ್ಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಜಿ ಆಗಿದ್ದರೆ, ಆನ್ ದ ಸರ್ಫೇಸ್ ಎಬೋವ್ ದ ಡಿಸ್ಟೆನ್ಸ್ ಆರ್ ಬೈ 4ನಲ್ಲಿ ಮೆಷರ್ ಮಾಡಿದರೆ ಜಿ ಬೈ 2 ಆಗಿರುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಎಚ್ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ 4, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಎ ಸ್ಯಾಟಲೈಟ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ ಆಫ್ ರೇಡಿಯಸ್ ಆರ್ ಆಸ್ ಎ ಪೀರಿಯಡ್ ಆಫ್ 4 hours. Another satellite with a orbital radius 3r around the same planet will have a period of in hours ಅಂತ ಹೇಳಿದರೆ. ನೋಡಿ, ನಮಗೆ ಗೊತ್ತಿದೆ ಟೈಮ್ ಪೀರಿಯಡ್ಗೂ ಮತ್ತು ಡಿಸ್ಟೆನ್ಸ್ಗೆ ಇರ್ತಕ್ಕಂಥ ರಿಲೇಷನ್ನು ಟಿ ಸ್ಕ್ವೇರ್ ಇಸ್ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್. ದಿಸ್ ಇಸ್ ದ ರಿಲೇಷನ್. ಹಾಗಾಗಿ T1 ಸ್ಕ್ವೇರ್ ಬೈ T2 ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಂತ R1 ಕ್ಯೂಬ್ ಡಿವೈಡೆಡ್ ಬೈ R2 ಕ್ಯೂಬ್ ಆಗುತ್ತೆ. ಓಕೆ, ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ದ ಟೈಮ್ ಪೀರಿಯಡ್ ಆ್ಯಂಡ್ ದ ಡಿಸ್ಟೆನ್ಸ್. ಓಕೆ, ಇಲ್ಲೇನು ಹೇಳಿದರೆ, ಒಂದು ಪ್ಲಾನೆಟಿನ ಟೈಮ್ ಪೀರಿಯಡ್ 4 hours ಇದೆ, ಅದ್ರದ್ದು ರೇಡಿಯಸ್ ಆರ್ ಆಗಿದೆ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ, ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, T1 ಇಸ್ ಈಕ್ವಲ್ ಟು 4 hours, 4 ಸ್ಕ್ವೇರ್
T2 ಬೇಕಾಗಿದೆ ನಮಗೆ. R1 ಅಂತ ಹೇಳಿದರೆ R ಹೇಳಿದ್ದಾರೆ. ಸೊ R ಕ್ಯೂಬ್ ಡಿವೈಡೆಡ್ ಬೈ ಇದ್ರದ್ದು ಎಷ್ಟು ಹೇಳಿದ್ದಾರೆ, ಇನ್ನೊಂದ್ರದ್ದು ಟೈಮ್ ಪೀರಿಯಡ್ ಮೀನ್ಸ್ ಡಿಸ್ಟೆನ್ಸು 3R ಹೇಳಿದ್ದಾರೆ. 3R ಕ್ಯೂಬ್ ಮಾಡಿದರೆ ಏನಾಗುತ್ತೆ ನಮಗೆ 3 3 9 9 3 27 27 R ಕ್ಯೂಬ್ ಆಗುತ್ತೆ. ಸೊ R ಕ್ಯೂಬ್ ಗೆಟ್ ಕ್ಯಾನ್ಸಲ್ ಔಟ್. ಸೊ T ಸ್ಕ್ವಯರ್, ಇದು ಸ್ಕ್ವಯರ್ ಇದೆ, T ಸ್ಕ್ವಯರ್ ಇಸ್ ಈಕ್ವಲ್ ಟು ನೋಡಿ 27 ಇಂಟು 4 ಸ್ಕ್ವಯರ್ ಅಲ್ವಾ. ಸೊ T ಬೇಕಾಗಿರೋದು ನಮಗೆ, ವ್ಯಾಲ್ಯೂ ಆಫ್ T ಬೇಕಾಗಿದೆ. ಸೊ ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 27 ಇಂಟು 4 ಸ್ಕ್ವಯರ್. ಸೊ 4 ಸ್ಕ್ವೇರ್ನ ಅಂಡರ್ ರೂಟ್ ಇಸ್ 4, ಸ್ಕ್ವೇರ್ ರೂಟ್ ಆಫ್ 27 ಹಾಗೆ ಇಟ್ಕೊಳ್ಳೋಣ. ಯಾಕೆಂದರೆ ಆಪ್ಷನ್ನಲ್ಲಿ ನೋಡಿ ನಮಗೆ 4 ಸ್ಕ್ವೇರ್ ರೂಟ್ ಆಫ್ 27 ಇದೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 4 ಸ್ಕ್ವೇರ್ ರೂಟ್ ಆಫ್ 27. ನೋಡಿ ನಾನು ಇಲ್ಲಿ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಆಲ್ಮೋಸ್ಟ್ 15 ಇಯರಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಇದೇ ಕಾನ್ಸೆಪ್ಟನ್ನ ಯೂಸ್ ಮಾಡಿಬಿಟ್ಟು ನೀವು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿ ಈಸಿಯಾಗಿ ಕರ್ನಾಟಕ CET ನಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಬಂದರೂ ಕೂಡ ಅಟೆಂಡ್ ಮಾಡ್ಬೋದು. ಮೇ ಬಿ ನಿಮಗೆ 1 ರಿಂದ 2 ಕ್ವಶನ್ಸು ಈ ಚಾಪ್ಟ್ರಿಂದ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು.